As we grow in our spiritual life, I have a question about repentance. If we remember a past sin, does that mean we haven't truly repented? ಪ್ರೇಸ್ ದ ಲಾರ್ಡ್ ಬ್ರದರ್. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಸೊ ನಂದು ಒಂದು ಡೌಟ್ ಏನಂದರೆ, ಸೊ ಇವಾಗ ನಾವೇನಾದರೂ ಒಂದು ತಪ್ಪು ಮಾಡಿರ್ತೀರಿ ಅಲ್ವಾ, ಸೊ ಆ ತಪ್ಪಿಗೋಸ್ಕರ ಪ್ರಾಯಶ್ಚಿತ್ತ ಪಟ್ಟಿರ್ತೀರಿ, ರಿಪೆಂಟ್ ಮಾಡಿರ್ತೀನಿ. ಸೊ ಅದರಿಂದ ನನಗೆ ಒಂಥರ ರಿಲೀಫ್ ಸಿಕ್ದಂಗೆ ಅನಿಸುತ್ತೆ. ಬಟ್ ಅದು ನಾನು ಮರಿಬೇಕು ಅಂತಲೂ ಮರಿಬೇಕು ಅಂತ ಇರ್ತೀನಿ. ಆಲ್ ಆಫ್ ಅ ಸಡನ್ ಅಂದರೆ ಎಷ್ಟೋ ತಿಂಗಳಾದ ಮೇಲೆ ಆ ಪಾಪ ನೆನಪಾಗುತ್ತೆ, ಆ ತಪ್ಪು ನೆನಪಾಗುತ್ತೆ. ಸೊ ಆವಾಗ ಒಂದು ಭಯ ಆಗುತ್ತೆ, ಮೇ ಬಿ ನಾನು ಪ್ರಾಪರಾಗಿ ರಿಪೆಂಟ್ ಮಾಡಿಲ್ವಾ, ಅದಕ್ಕೆ ನನಗೆ ನೆನಪಾಗ್ತಿದ್ಯಾ ಅಂತ. ಸೊ ಅದೇ ಏನು ಅರ್ಥ ಅದಕ್ಕೆ? ಯಾವ ಥರ ಅಂದರೆ, ರಿಪೆಂಟೆನ್ಸ್ ಅನ್ನೋದು ಲಾ ಬೇಸ್ಡ್ ಆಗಿದ್ದರೆ, ಧರ್ಮಶಾಸ್ತ್ರದ ಪ್ರಕಾರ, ಫಾರ್ ಎಕ್ಸಾಂಪಲ್ ನೀನು ಪಾಪ ಮಾಡಿದೀಯಾ, ಈ ಪಾಪವನ್ನು ಒಪ್ಪಿಕೊಳ್ಳದೆ ಇದ್ದರೆ ನಿನಗೆ ದೇವರ ಒಂದು ಶಿಕ್ಷೆ ಸಿಗುತ್ತೆ, ನಿನ್ನ ಜೀವನ ಹಾಳಾಗೋಗುತ್ತೆ, ನಿನಗೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಅಥವಾ ದೇವರು ನಿನ್ನನ್ನು ನರಕಕ್ಕೆ ಹಾಕ್ತಾರೆ, ಅಥವಾ ಸೈತಾನ ನಿನಗೆ ಅಟ್ಯಾಕ್ ಮಾಡ್ತಾನೆ. ಇದೆಲ್ಲ ಕೇಳಿಸ್ಕೊಳ್ಳುವಾಗ ನಾವೇನು ಮಾಡ್ತೀವಿ? ಶ್ಯೂರ್ಲಿ ನಾವು ರಿಪೆಂಟ್ ಆಗೇ ಆಗ್ತೀವಿ. ಹೌದಾ? ಹೌದಾ ಬಾಯ್ಸ್? ಹೌದ್ರಪ್ಪ? ಹಾಂ, ನಾವೇನೋ ಒಂದು ಸಿನ್ ಮಾಡಿದ್ದೀವಿ. ಈಗ ಸಿನ್ ಮಾಡಿದಾಗ ನಾವೆಲ್ಲೋ ಧ್ಯಾನಕ್ಕೆ ಹೋದ್ವಿ, ಅಲ್ಲಿ ಯಾರೋ ಬೋಧನೆ ಮಾಡಿದರು, ನೀವು ಪಾಪ ಮಾಡಿದ್ರೆ ದೇವರು ನಿಮ್ಮನ್ನ ಕೈ ಬಿಟ್ಬಿಡ್ತಾರೆ, ದೇವರು ನಿಮ್ಮಿಂದ ದೂರ ಹೋಗ್ಬಿಡ್ತಾರೆ, ಅಥವಾ ನಿಮ್ಮನ್ನು ದೇವ್ರ ನರಕಕ್ಕೆ ಹಾಕ್ತಾರೆ, ಅಥವಾ ನಿಮಗೆ ತುಂಬ ಬ್ಲೆಸ್ಸಿಂಗ್ ಸಿಗೋದಿಲ್ಲ, ಶಿಕ್ಷೆ ಸಿಗುತ್ತೆ, ಪಿಶಾಚಿ ಅಟ್ಯಾಕ್ ಮಾಡ್ತಾನೆ, ಸೇಟನ್ ವಿಲ್ ಅಟ್ಯಾಕ್ ಯು, ಈ ರೀತಿ ಏನೇನೋ ಹೇಳ್ತಾರೆ. ಆಗ ನಾವೇನು ಮಾಡ್ತೀವಿ? ಭಯಪಟ್ಟು ಪಾಪ ಒಪ್ಕೊಳ್ತೀವಿ. ಅದು ಒಂದು. ಇನ್ನೊಂದು, ಹೊಸ ಒಡಂಬಡಿಕೆಯ ಬೇಸಲ್ಲಿ, ಬೇಸಿಸ್ ಆಫ್ ನ್ಯೂ ಕವನೆಂಟ್, ವೆರಿ ಇಂಪಾರ್ಟೆಂಟ್. ರಿಪೆಂಟೆನ್ಸ್ ಅಂದರೆ ನಾವು ಭಯಪಟ್ಕೊಂಡು ಹೆದರ್ಕೊಂಡು ಯಾವುದೋ ಒಂದು ಪರ್ಸ್ನಲ್ ಗೈನಿಗೋಸ್ಕರನೋ ನಾವು ಪಾಪ ಒಪ್ಕೊಂಡು ದೇವ್ರ ಕಡೆಗೆ ತಿರುಗೋದಲ್ಲ ರಿಪೆಂಟೆನ್ಸ್. ನನ್ನನ್ನು ಪ್ರೀತಿ ಮಾಡಿದ ಯೇಸು ಸ್ವಾಮಿ ನನ್ನ ಪಾಪಕ್ಕೋಸ್ಕರ ಯಾತನೆ ಅನುಭವಿಸಿ ನಾನು ಸಾಯಬೇಕಾದ ಸ್ಥಳದಲ್ಲಿ ಯೇಸು ನನಗೋಸ್ಕರ ಸತ್ತಿದ್ದಾರೆ, ನನ್ನ ಎಲ್ಲ ಪಾಪವನ್ನು ಅವರು ಕ್ಷಮಿಸಿದ್ದಾರೆ, ಅವರು ಪರಿಹಾರ ಮಾಡಿ ಆಯಿತು. ಇನ್ನು ಪರಿಹಾರ ಮಾಡಲಿಕ್ಕೆ ಅಂತ ಒಂದು ಪಾಪನೂ ಇಲ್ಲ. ಎವ್ರಿಥಿಂಗ್ ಈಸ್ forgiven. All my sins are forgiven through that one sacrifice of Jesus Christ, once for all the time. ಆದರೆ ನಾನು ಈ ಶರೀರದಲ್ಲಿ ಆ ಯೇಸುವಿಗೆ ವಿರುದ್ಧವಾಗಿ, ದೇವರಿಗೆ ವಿರುದ್ಧವಾಗಿ ನಾನು ತಪ್ಪು ಮಾಡಿದ್ದೀನಿ, ಪಾಪ ಮಾಡಿದ್ದೀನಿ ಅಂತ ಐ ರಿಗ್ರೆಟ್. ಆ ದೇವರ ಪ್ರೀತಿಗೆ ವಿರುದ್ಧವಾಗಿ ನಾನು ಮಾಡಿದ್ನಲ್ಲ ಅಂತ ಹೇಳಿಬಿಟ್ಟು, ಇಷ್ಟೊಂದು ನನ್ನನ್ನು ಪ್ರೀತಿ ಮಾಡುವ ದೇವರಿಗೆ ನಾನು ಮೋಸ ಮಾಡಿಬಿಟ್ನಲ್ಲ ಅಂತ ತಿಳ್ಕೊಂಡು ಪಾಪ ಒಪ್ಕೊಂಡು ರಿಪೆಂಟ್ ಆಗೋದು ನ್ಯೂ ಟೆಸ್ಟಮೆಂಟ್ ರಿಪೆಂಟೆನ್ಸ್. ಆದರೆ ಇವತ್ತು ಅನೇಕ ರಿಟ್ರೀಟ್ ಸೆಂಟರ್ಸ್ಗಳಲ್ಲಿ ಬೋಧನೆ ಮಾಡ್ತಾ ಇರೋದೆಲ್ಲ ಓಲ್ಡ್ ಟೆಸ್ಟಮೆಂಟ್ ರಿಪೆಂಟೆನ್ಸ್. ಆದ್ದರಿಂದಾನೆ ನಮ್ಮೊಳಗಡೆ ನೀವೆಷ್ಟೇ ಕನ್ಫೆಸ್ ಮಾಡಿದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಯು ಫೀಲ್ ಗಿಲ್ಟಿ. ಅಂಡರ್ ಓಲ್ಡ್ ಕವನೆಂಟ್, ಈವನ್ ಇಫ್ ಯು ಕನ್ಫೆಸ್ ಯುವರ್ ಸಿನ್, ದಟ್ ಗಿಲ್ಟ್ ವಿಲ್ ನಾಟ್ ಬಿ ವಾಶ್ಡ್. ಆ ಗಿಲ್ಟ್ ಅನ್ನೋದು ಅಲ್ಲೇ ಇರುತ್ತೆ. ಬಟ್ ಇಫ್ ಯು ಆರ್ ಎ ಟ್ರೂ ಕ್ರಿಶ್ಚಿಯನ್, ನಿಜವಾದ ಕ್ರೈಸ್ತ ವಿಶ್ವಾಸಿ ಆಗಿದ್ದರೆ, ಅಂಡರ್ ದ ನ್ಯೂ ಕವನೆಂಟ್, ಹೊಸ ಒಡಂಬಡಿಕೆಯ ಅಲ್ಲಿ ನೀವು ಇರ್ತಕ್ಕಂಥ ವ್ಯಕ್ತಿಗಳಾಗಿದ್ದರೆ, ಯು ಕಮಿಟೆಡ್ ಎ ಸಿನ್, ಯು ರಿಪೆಂಟೆಡ್, ಯು ಕನ್ಫೆಸ್ಡ್ ಇಟ್ ಟು ಗಾಡ್, ನೀವು ದೇವರಿಗೆ ಅದನ್ನು ಒಪ್ಪಿಸ್ಕೊಟ್ಟಿದ್ದೀರಿ, ರಿಪೆಂಟ್ ಆಗಿದ್ದೀರಿ, ದೇವ್ರ ಕಡೆಗೆ ತಿರುಗಿದ್ದೀರಿ. ದ ಬ್ಲಡ್ ಆಫ್ ಜೀಸಸ್ ವಿಲ್ ವಾಶ್ ಯುವರ್ ಕಾನ್ಷಿಯನ್ಸ್. ನಿಮ್ಮ ಆ ಮನಸ್ಸಾಕ್ಷಿಯನ್ನು ಕೂಡ ತೊಳೆಯುತ್ತೆ. ಸೊ ಯು ವೋಂಟ್ ಫೀಲ್ ಗಿಲ್ಟಿ. ಅದರಿಂದ ಇದು ಕೂಡ ಸತ್ಯದ ಅರಿವಿಲ್ಲದೆ ಇರೋದ್ರಿಂದಾನೆ. ಸತ್ಯದ ಅರಿವಿದ್ದರೆ ಖಂಡಿತವಾಗಲೂ ನಮಗೆ ಈ ಒಳ್ಳೆಯ ರೀತಿಯಲ್ಲಿ ರಿಪೆಂಟ್ ಆಗಲಿಕ್ಕಾಗತ್ತೆ. ಆಗ ನಮಗೆ ಆ ಗಿಲ್ಟ್ ಫೀಲಿಂಗ್ ಬರೋದಿಲ್ಲ, ಆ ಭಯ ಅನ್ನೋದು ಆಗೋದಿಲ್ಲ. ಕೆಲವರಿಗೆ ಕ್ಲಿಯರ್ ಆಗಿದೆ, ಬಹಳ ಜನಕ್ಕೆ ಕ್ಲಿಯರ್ ಆಗಿಲ್ಲ. ನಿಮಗೆ ಮುಂದೆ ಕ್ಲಿಯರ್ ಆಗುತ್ತೆ. ಬೈಬಲ್ ಓದಲಿಕ್ಕೆ ಶುರು ಮಾಡಬೇಕು ನೀವು, ಆಯಿತಾ? ಧ್ಯಾನಕ್ಕೆ ಬಂದಮೇಲೆ ನೀವು 100 ಡಿಸಿಷನ್ ಮಾಡದೇ ಇದ್ರೂ ಪರವಾಗಿಲ್ಲ, ಒಂದು ಡಿಸಿಷನ್ ಮಾಡಿ, ಟುಡೇ ಆನ್ವರ್ಡ್ಸ್ ಐ ವಿಲ್ ಸ್ಟಾರ್ಟ್ ರೀಡಿಂಗ್ ಬೈಬಲ್. ಫಸ್ಟ್ ಯು ಸ್ಟಾರ್ಟ್ ರೀಡಿಂಗ್ ನ್ಯೂ ಟೆಸ್ಟಮೆಂಟ್. ಹೊಸ ಒಡಂಬಡಿಕೆಯಿಂದ ಪ್ರಾರಂಭ ಮಾಡಿ.
ಮ್ಯಾಥ್ಯೂ ಚಾಪ್ಟರ್ 1 ಅಲ್ಲಿಂದ ಓದಿ. ಒನ್ಸ್ ಯು ಫಿನಿಶ್ ದ ನ್ಯೂ ಟೆಸ್ಟಮೆಂಟ್, ಸ್ಟಾರ್ಟ್ ಓಲ್ಡ್ ಟೆಸ್ಟಮೆಂಟ್, ಹಳೆ ಒಡಂಬಡಿಕೆ ಓದಲಿಕ್ಕೆ ಶುರು ಮಾಡಿ. ಆಗ ಈಗ ಹೇಳ್ತಾ ಇರ್ತಕ್ಕಂಥ ಎಕ್ಸ್ಪ್ಲನೇಷನ್ ನಿಮ್ಗೆ ಈಸಿ ಆಗಿ ಕ್ಯಾಚ್ ಆಗುತ್ತೆ, ಅರ್ಥ ಆಗುತ್ತೆ. ಇದಕ್ಕೆ ಬೇರೆ ರೀತಿ ಹೇಳಿ ಪ್ರಯೋಜನ ಇಲ್ಲ. ದಿಸ್ ಇಸ್ ದ ಫ್ಯಾಕ್ಟ್, ದಿಸ್ ಇಸ್ ದ ಟ್ರೂತ್. ಆಯಿತಾ? ಬೇರೆ ಏನಾದರೂ ಹೇಳ್ಬೋದು ಅದಕ್ಕೆ ಅಲ್ವಾ? ನೋಡಿ, ಅಶ್ವಿನಿ ಕೇಳಿದ್ದು, ನಾವು ಮತ್ತೆ ಮತ್ತೆ ಅದಕ್ಕೆ ಬಿದ್ದೋಗ್ತೀವಿ, ಅದರಿಂದ ಹೊರಗಡೆ ಬರೋದು ಹೇಗೆ? ನಿಮ್ಮಲ್ಲಿ ಆ ಗಿಲ್ಟ್ ಯಾಕಿರುತ್ತೆ ಅಂದರೆ, ಸೈತಾನ ನಿಮಗೆ ನೆನಪಿಸ್ತಾನೆ. ಕೆಲವೊಮ್ಮೆ ಅವನ ಕಾರ್ಯ ಕೂಡ ಆಗುತ್ತೆ, ಯಾಕಂದರೆ ಅದನ್ನು ಮಾಡಿಸಿದವನು ಸೈತಾನ ಅಲ್ವಾ. ಸೊ ಅವನೇನು ಮಾಡ್ತಾನೆ, ಹೊಸ ಒಡಂಬಡಿಕೆಯಲ್ಲಿ ಯೇಸು ನೀವೇನೇ ಮಾಡಿದರೂ ಕೂಡ ನೀವು ಪಶ್ಚಾತ್ತಾಪ ಪಟ್ಟಾಗ ಅದು ನೀವು ಕ್ಲಿಯರ್ ಆಗಿಬಿಡ್ತೀರ. ಅದನ್ನು ನೆನಪಿಸಿ ಕೊಡೋದು ಸೈತಾನ ಆಗಿರ್ತಾನೆ. ಯಾಕೆಂದರೆ ನೀವು ದೇವರಲ್ಲಿ ಬೆಳೀತಾ ಇರ್ತೀರಲ್ವ, ನಿಮ್ಮನ್ನು ಕುಂದಿಸಿ ನಿಮ್ಮನ್ನು ಹಾಳು ಮಾಡಬೇಕು ಅಂತಲೇ ಅವನು ಕಾಯ್ತಾ ಇರ್ತಾನೆ. ಯೇಸು ಹೇಳ್ತಾರಲ್ವ, ಕಳ್ಳನು ಬರುವುದು ಕದಿಯಲು ಅಂತೇಳಿ. ಅವನು ವಂಚಕ. ಈ ರೀತಿ ನಿಮ್ಮ ತಪ್ಪುಗಳನ್ನು ಎತ್ತಿ ಎತ್ತಿ ಹೇಳಿ ನಿಮ್ಮಲ್ಲಿ ಆ ಗಿಲ್ಟನ್ನು ತಂದು ನೀವು ಮುಂದೆ ಬೈಬಲ್ ಓದದೇ ಇರೋಂಗೆ, ಪ್ರಾರ್ಥನೆ ಮಾಡದೇ ಇರೋಂಗೆ, ಮತ್ತು ನೀವು ಬೆಳಿಲಿಕ್ಕೆ ಆಗದೇ ಇರೋಂಗೆ ನಿಮ್ಮನ್ನು ಕುಂದಿಸ್ಲಿಕ್ಕೆ ಅವನು ಆ ಕಾರ್ಯ ಮಾಡ್ತಾನೆ. ಸೊ ಆದರೆ ಬ್ರದರ್ ಹೇಳಿದಾಗೆ ಹೊಸ ಒಡಂಬಡಿಕೆಯಲ್ಲಿ ಆ ರೀತಿ ಗಿಲ್ಟ್ ಇರೋದಿಲ್ಲ. ಯಾಕಂದರೆ ಪ್ರೀತಿ ಇರುವಲ್ಲಿ ಏನಿರೋದಿಲ್ಲ, ಭೀತಿ ಇರೋದಿಲ್ಲ ಅಲ್ವಾ. ಪ್ರೀತಿ ಅಂದರೆ ಯೇಸು ಆಗಿದ್ದಾರೆ. ಯೇಸು ನನ್ನಲ್ಲಿದ್ದಾರೆ ಅಂದಾಗ ಅವರು ನಾನು ಪಾಪಿಯಾಗಿರುವಾಗಲೇ ಕ್ಷಮಿಸಿದ್ದಾರೆ ಅನ್ನುವ ಸತ್ಯದ ಅರಿವಿದ್ದಾಗ ನಿಮಗೆ ಆ ಗಿಲ್ಟ್ ಬರಲಿಕ್ಕೆ ಸಾಧ್ಯ ಇಲ್ಲ. ನೀವು ಆರಾಮಾಗಿ ಬದುಕಲಿಕ್ಕೆ ಆಗತ್ತೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಇನ್ನೊಂದೇನೆಂದರೆ, ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ಅಂತ ಹೇಳುವಾಗ ನಾವೀಗ ಕ್ರೈಸ್ತರೆಲ್ಲರೂ ನಾವು ಹೊಸ ಒಡಂಬಡಿಕೆಯವರು ಅಂತ ನಾವು ತಿಳ್ಕೊಬಿಟ್ಟಿರ್ತೀವಿ. ಖಂಡಿತ ಅದು ಕೆಲವೊಮ್ಮೆ ಓಕೆ, ಬಟ್ ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ರಾಂಗ್ ಕನ್ವಿಕ್ಷನ್. ಹೊಸ ಒಡಂಬಡಿಕೆಗೆ ಬರಬೇಕು ನಾವು. ವಿ ಶುಡ್ ಕಮ್ ಅಂಡರ್ ದಟ್ ನ್ಯೂ ಕವನೆಂಟ್. ಬಂದರೆ ಮಾತ್ರನೇ ನೀವು ಹೊಸ ಒಡಂಬಡಿಕೆಗೆ ಸೇರಿದವರಾಗ್ತೀರಿ. ಆ ಹೊಸ ಒಡಂಬಡಿಕೆಗೆ ಬರೋದು ಹೇಗೆ ಅಂದರೆ, ಫಸ್ಟ್ ಶುಭ ಸಂದೇಶ ಸಿಗಬೇಕು ನಮಗೆ. ವಿ ಮಸ್ಟ್ ಹಿಯರ್ ದ ಟ್ರೂ ಗಾಸ್ಪೆಲ್. ಶುಭ ಸಂದೇಶ ಅಂದರೆ ಮ್ಯಾಥ್ಯೂ, ಮಾರ್ಕ್, ಲೂಕ್, ಜಾನ್ ಅಲ್ಲ. ಜೀಸಸ್ ಯಾರು, ಅವರು ಯಾಕೆ ಈ ಭೂಮಿಗೆ ಬಂದರು, ಅವರ ಡೆತ್ ಯಾಕೆ, ಅವರ ರೆಸರೆಕ್ಷನ್ ಯಾಕೆ, ಅವರ ಸೆಕೆಂಡ್ ಕಮಿಂಗ್ ಯಾಕೆ, ಇದೆಲ್ಲ ನಮಗೆ ಒಂದು ಮನವರಿಕೆ ಆಗಬೇಕು, ಕನ್ವಿಕ್ಷನ್ ಆಗಬೇಕು. ಆಯಿತಾ? ಮೇನ್ಲಿ ದ ಡೆತ್ ಆಫ್ ಜೀಸಸ್ ಕ್ರೈಸ್ಟ್, ದ ಕ್ರಾಸ್, ಆತನ ಮರಣ, ಅದು ನಮಗೆ ಸರಿಯಾಗಿ ಅರ್ಥ ಆಗಬೇಕು. ದಟ್ ಈಸ್ ಗಾಸ್ಪಲ್. ಕೋರ್ ಕಂಟೆಂಟ್ ಆಫ್ ದ ಗಾಸ್ಪಲ್ ಈಸ್ ದ ಡೆತ್ ಆಫ್ ದ ಸನ್ ಆಫ್ ಗಾಡ್. ಶುಭ ಸಂದೇಶದ ಕೋರ್ ಏನು ಕೇಳಿದ್ರೆ ಇಷ್ಟೇ, ಯೇಸು ಕ್ರಿಸ್ತನ ಮರಣ, ದ ಡೆತ್ ಆಫ್ ಜೀಸಸ್. ಅದನ್ನು ಒಂದು ಅರ್ಥ ಮಾಡ್ಕೊಳ್ಳಿಕ್ಕೆ ಇಷ್ಟು ದೊಡ್ಡ ಸಭೆ ಮತ್ತು ಬೈಬಲ್ ಇರೋದು, ಮತ್ತು ಎಲ್ಲ ಮಿನಿಸ್ಟ್ರಿ ಇರೋದು, ಅದು ಒಂದು ಹೇಳಲಿಕ್ಕೇನೆ. ಅದು ನಿಮಗೆ ಅರ್ಥ ಆದಾಗ ಯು ಬಿಲೀವ್ ಇನ್ ಜೀಸಸ್. ಅದು ಅರ್ಥ ಆಗಿ ಬಿಲೀವ್ ಮಾಡಬೇಕು. ಎಲ್ಲೋ ಪ್ರೇಯರ್ ಮಾಡಿದ್ರಿ, ಪರೀಕ್ಷೆಯಲ್ಲಿ ಪಾಸ್ ಆದ್ರಿ, ಯು ಬಿಲೀವ್ಡ್ ಇನ್ ಜೀಸಸ್, ಯು ಕೆನಾಟ್ ಕಮ್ ಅಂಡರ್ ದ ನ್ಯೂ ಕವನೆಂಟ್. ಓಕೆ? ನಿಮಗೆಲ್ಲೋ ರಿಟ್ರೀಟಿಗೆ ಹೋದ್ರಿ, ಕಾಯಿಲೆವಾಸಿ ಆಯಿತು, ಕನ್ವರ್ಟ್ ಆದ್ರಿ, ಕ್ರಿಶ್ಚಿಯನ್ ಆದ್ರಿ, just because of that you are not under the new covenant. You must hear the gospel of the kingdom of God, then you should believe, then you should accept Jesus as your Lord, take the baptism, or we have taken the baptism already, then take the baptism. Okay? ಆಗ ಖಂಡಿತವಾಗ್ಲೂ we all come under the new covenant. ಅಲ್ಲಿವರೆಗೂ ಸುಮ್ಮನೆ ನಾವು ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿರೋದ್ರಿಂದ, ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿರೋದ್ರಿಂದ, ಸಮ್ ರಿಚುವಲ್ಸ್ ವಿ ಆರ್ ಪ್ರಾಕ್ಟೀಸಿಂಗ್, ವಿ ಕ್ಯಾನಾಟ್ ಕಮ್ ಅಂಡರ್ ದ ನ್ಯೂ ಕವನೆಂಟ್. ಆ ರೀತಿ ನಾನು ಹೇಳಿದ್ದು. ಎಷ್ಟೋ ಕ್ರೈಸ್ತರು ಹೊಸ ಒಡಂಬಡಿಕೆಗೆ ಬಂದಿಲ್ಲ, ದೇ ಆರ್ ಕ್ರಿಶ್ಚಿಯನ್ಸ್, ಬಟ್ ನಾಟ್ ಅಂಡರ್ ದ ನ್ಯೂ ಕವನೆಂಟ್. ಅಂಡರ್ ಓಲ್ಡ್ ಕವನೆಂಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ನೋ ಒನ್ ಇಸ್ ಸರ್ಕಮ್ಸೈಸ್ಡ್ ಅಲ್ವಾ. ಸುನ್ನತಿ ಮಾಡಿಸ್ಕೊಂಡ್ರೆ ಹಳೆ ಒಡಂಬಡಿಕೆ ಕೆಳಗಡೆ ಬರ್ತೀವಿ. ನಾವು ಹೇಗಿದ್ದೀವಿ ಅಂದರೆ ಇವತ್ತಿನ ಕ್ರೈಸ್ತರು, ವಿ ಆರ್ ಲೈಕ್ ಜೆಂಟೈಲ್ಸ್, ಅನ್ಯರು ಹಾಗೆ ಇದ್ದೀವಿ. ಬಟ್ ಜಾತಿ ನಮ್ಮದು ಕ್ರೈಸ್ತ ಜಾತಿ, ಕ್ರೈಸ್ತ ಧರ್ಮ, ಮತ್ತು ನಾವು ನಮ್ಮದೇ ಆದ ಡಿನಾಮಿನೇಷನ್ಸ್ ಇದ್ದೀವಿ, ಯಾವುದಿದೆಯೋ ಅದರಲ್ಲಿ ಇದ್ದೀವಿ. ಬಟ್ ಮೇಕ್ ಶ್ಯೂರ್ ವೆದರ್ ಯು ಆರ್ ಅಂಡರ್ ದ ನ್ಯೂ ಕವನೆಂಟ್ ಆರ್ ನಾಟ್. ಇಫ್ ಯು ಆರ್ ನಾಟ್ ಅಂಡರ್ ದ ನ್ಯೂ ಕವನೆಂಟ್, ಯು ಆರ್ ನಾಟ್ ಇನ್ ಕ್ರೈಸ್ಟ್ ಜೀಸಸ್, ಇವನ್ ದೋ ಯು ಆರ್ ಕ್ರಿಶ್ಚಿಯನ್ಸ್. ದಟ್ಸ್ ವೆರಿ ಡೇಂಜರಸ್. ಅಲ್ಲಿ ನೀವೇನು ಮಾಡಿನೋ ಏನು ಪ್ರಯೋಜನ ಇಲ್ಲ. ಓಕೆ? ಈಗ ಕೇಳಿದ ಪ್ರಶ್ನೆಗೆ ಉತ್ತರ, ಇಟ್ ವಿಲ್ ವರ್ಕೌಟ್ ಓನ್ಲಿ ಅಂಡರ್ ದ ನ್ಯೂ ಕವನೆಂಟ್, ಇಫ್ ಯು ಆರ್ ಅಂಡರ್ ದ ನ್ಯೂ ಕವನೆಂಟ್. ಈಗ ಹೇಳಿದ ವಿಷಯ ನಿಮಗೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಅನಿಸಬಹುದು, ಆದರೆ ಖಂಡಿತ ದಿಸ್ ಇಸ್ ದ ಟ್ರೂತ್. ಪ್ರೀತಿಯ ಮಕ್ಕಳೇ, ಇದು ಸತ್ಯ. ಇದು
ನಾನು ಹೇಳಿದ್ರಿಂದ ಅಲ್ಲ ನಿಮ್ಗೆ ಅರ್ಥ ಆಗೋದು. ನೀವು ಬೈಬಲ್ ಓದುವಾಗ ಪವಿತ್ರಾತ್ಮರು ಖಂಡಿತ ನಿಮಗೊಂದು ಕನ್ವಿಕ್ಷನ್ ಕೊಡ್ತಾರೆ. ನೀವು ಇಷ್ಟು ನಿಮ್ಮ ಪ್ರಾಯ ಆಗಿದೆ, ನೀವು ನಿಜವಾಗಲೂ ಓದಬೇಕಾದ ಪುಸ್ತಕ ಇನ್ನೂ ಓದಲಿಲ್ಲ. ನೀವೆಲ್ಲರೂ ಓದಬೇಕಾದ ಏಕೈಕ ಪುಸ್ತಕ ಪವಿತ್ರ ಬೈಬಲ್ ಪುಸ್ತಕ. ಫಸ್ಟ್ ಅದು ಚೆನ್ನಾಗಿ ಅರ್ಥ ಆಗಬೇಕು. ಆಮೇಲೆ ನಿಮ್ಮದು ಇಂಜಿನಿಯರಿಂಗೋ ಅದೋ ಇದೋ ಹಾಳು ಮುಳ್ಳು ಎಲ್ಲ ಓದ್ಕೊಳ್ಳಿ, ಪರವಾಗಿಲ್ಲ. ಅದರಿಂದ ಆತ್ಮಕ್ಕೇನು ಲಾಭ ಇಲ್ಲ. ಓಕೆ, ಇಂಜಿನಿಯರ್ ಆದ್ರಿ, ಡಾಕ್ಟರ್ ಆದ್ರಿ, ಅಥವಾ ಏನೋ ಮಲ್ಟಿ ಡಿಗ್ರಿ ಇದೆ ಅಂತ ಹೇಳ್ಬಿಟ್ಟು ಯು ಕೆನಾಟ್ ಓವರ್ಕಮ್ ಸಿನ್, ಯು ಕೆನಾಟ್ ಫಾಲೋ ಜೀಸಸ್. ಅದಕ್ಕೆ ನಮಗೆ ಬೇಕಾಗಿರೋದು ಏನಂದರೆ ಕನ್ವಿಕ್ಷನ್ ಆಫ್ ದ ಟ್ರೂತ್, ಸತ್ಯದ ಅರಿವು ಬೇಕು. ಅದರಿಂದ ಮೇಕ್ ಎ ಡಿಸಿಷನ್ ಟುಡೇ ಟು ರೀಡ್ ದ ಬೈಬಲ್. ಬೈಬಲ್ ಗಿವ್ಸ್ ಯು ದ ಆನ್ಸರ್ಸ್ ಫಾರ್ ಆಲ್ ಯುವರ್ ಡೌಟ್ಸ್ ಆ್ಯಂಡ್ ಕ್ವೆಶನ್ಸ್ ಆ್ಯಂಡ್ ಕ್ವೆರೀಸ್. ಓಕೆ.